ಹಲೋ, ಮತ್ತೊಮ್ಮೆ ಹೇಮಶೇಖರ್. 31ನೇ ತಾರೀಕಿನ ಮಾರ್ಕೆಟ್ ಕ್ಲೋಸ್ನಲ್ಲಿ ಯಾವ ರೀತಿ ನಾವು ನಮ್ಮ ಟ್ರೇಡಿಂಗ್ ಪೊಸಿಷನ್ನ ನಾನು ನೋಡ್ಬೋದು. ನೋಡಿ, ಬಿ ಇ ಎಲ್ ನಾನು ಈಗಾಗಲೇ ಹೇಳ್ದಂಗೆ ನಿಮಗೆ ವಿವರಿಸಿದಂಗೆ ಇವತ್ತು ರಿಸಲ್ಟ್ ಬಂದ ಮೇಲೆ ಯಾವ ರೀತಿ ಅದು ಸ್ಪೈಕ್ಔಟ್ ಆಗಿದೆ ಅನ್ನೋದನ್ನು ನೀವು ಈ ಗ್ರಾಫ್ ಮುಖಾಂತರ ನೋಡ್ಬೋದು. ಅದು 432ಕ್ಕೆ ಕ್ಲೋಸ್ ಆಗಿದೆ. ಅದನ್ನು ನಾನು ಬುಕ್ ಮಾಡಿರೋದು 54,000 ಪ್ರಾಫಿಟ್ಟಿಗೆ. ಆವಾಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆವಾಗಲೇ ನಾನು ವಿವರಿಸಿದ್ದೇನೆ, 2,640ಕ್ಕೆ ಬುಕ್ ಮಾಡಿದ್ದೆ. ನೋಡಿ, ಅದು ಅವರೇಜಿಗೆ ನಾನು ಬೇಗ ಬುಕ್ ಮಾಡಿದೆ 121.11ಕ್ಕೆ, ಆದರೆ ಅದು ಕ್ಲೋಸ್ ಆಗಿರೋದು 123.32ಕ್ಕೆ. ವೆಯ್ಟ್ ಮಾಡ್ಬೋದಾಯಿತು. ಬಿ ಪಿ ಸಿ ಎಲ್ಲು ಟ್ರೇಡಿಂಗ್ ಅವರ್ಸ್ನಲ್ಲಿ ಅದರದ್ದು ರಿಸಲ್ಟ್ ಬಂದಿಲ್ಲ, ಬಟ್ಟು ಟ್ರೇಡಿಂಗ್ ಅವರ್ಸ್ ಆದಮೇಲೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಅರೌಂಡ್ 160% ಪ್ರಾಫಿಟ್ ರೈಸ್ ಆಗಿದೆ ಇಯರ್ ಆನ್ ಇಯರು. ಇದ್ರದ್ದು ಪರಿಣಾಮ ನಾವು ಸೋಮವಾರ ನೋಡ್ಬೋದು ಓಪನಿಂಗ್ ಅವರ್ಸಲ್ಲಿ. ಡಾಕ್ಟರ್ ರೆಡ್ಡಿಸ್ ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎನ್ ಎಮ್ ಡಿ ಸಿನೂ ಮೈನಸ್ ಸೈಡಲ್ಲಿದೆ, ಆಕ್ಸಿಸ್ ಬ್ಯಾಂಕು ಮೈನಸ್ ಸೈಡಲ್ಲಿದೆ. ನೋಡಿ, ಇಲ್ಲಿ ಬಿ ಇ ಎಲ್ ಯಾವ ರೀತಿ ನಾವು ಪಿ ಆ್ಯಂಡ್ ಎಲ್ ಪ್ಲಸ್ ಸೈಡ್ ಇದೆಯೋ ಅದೇ ರೀತಿ ಕಾಂಟ್ರಡಿಕ್ಟರಿ ಮಾರುತಿ ನೋಡಿ ರಿಸಲ್ಟು. ಅಂದರೆ ಅದರಲ್ಲಿ ಎಬಿಟಾ ಮಾರ್ಜಿನ್ನು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅದರದ್ದು ರಿಸಲ್ಟ್ ಕಡಿಮೆ ಬಂದು ಅದು ಸ್ಪೈಕ್ ಆಗಲಿಲ್ಲ, ಅಲ್ಲಿ ಇನ್ಕ್ರೀಸ್ ಆಗಲಿಲ್ಲ, ಸ್ವಲ್ಪ ಡೌನ್ ಆಗಿದೆ. ಹಾಗಾಗಿ ಇಲ್ಲಿ ನಾನು ಮೈನಸ್ 9,400 ಬುಕ್ ಮಾಡಿ ನೆಟ್ ಪ್ರಾಫಿಟ್ ಎಂಡ್ ಆಫ್ ದಿ ಟ್ರೇಡಿಂಗ್ ಅವರ್ಸ್ 36,408 ನಾನು ಪಿ ಆ್ಯಂಡ್ ಎಲ್ಲನ್ನು ಮೇಂಟೈನ್ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ದಿಸ್ ಈಸ್ ಓನ್ಲಿ ಫಾರ್ ಇನ್ಫಾರ್ಮೇಷನ್, ನಾಟ್ ಎನ್ ಅಡ್ವೈಸ್. ಥ್ಯಾಂಕ್ ಯು.